ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ಏನು ಗೊತ್ತಾ, ಇಲ್ಲಿ ಇಸ್ರೇಲ್ ಜನರು ಏನು ಮಾಡ್ತಾರೆ ಅಂದರೆ, ನಮ್ಮ ಕಡೆ ಎಲ್ಲ ಏನಾದರೂ ಏನು ಹೇಳ್ತೇವೆ ನಾವು, ಶೀಡ್ಸನ್ನು ನಾವು ಬಿಸಾಡ್ತೇವೆ. ಆರ್ ನಾವು ಗಿಡ ಮಾಡಿಕೊಂಡು ಅದರಲ್ಲಿ ಪುನಃ ಹಣ್ಣು ಹಂಪಲು ಎಲ್ಲ ಮಾಡಿಕೊಂಡು ತಿಂತೀವಿ ಅಲ್ವಾ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮದು ಏನು ಹೇಳ್ತೇವೆ, ಬೂದ್ ಕುಂಬಳಕಾಯಿದು ಬೀಜ ಉಂಟಲ್ಲ, ಅದನ್ನು ಹುರಿದು ಮಾರ್ತಾರೆ. ಮತ್ತೆ ಕಲ್ಲಂಗಡಿ ಬರುತ್ತಲ್ಲ, ವಾಟರ್ ಮಿಲನು, ಅದರದ್ದು ಬೀಜನೂ ಇಲ್ಲಿ ಹುರಿದು ಮಾರ್ತಾರೆ. ಇಲ್ಲಿ ಯಾವುದೂ ಒಂದು ವೇಸ್ಟ್ ಅಂತಾನೆ ಇಲ್ಲ. ಮತ್ತೆ ಇದು ಸನ್ಫ್ಲವರ್ ಬೀಜ, ಇದು ಸನ್ಫ್ಲವರ್ ಬರುತ್ತಲ್ಲ, ಸನ್ಫ್ಲವರ್ ಹೂ ಬರುತ್ತಲ್ಲ, ಅದರದ್ದು ಬೀಜ. ನಿಮಗೆ ಸನ್ಫ್ಲವರ್ ಎಣ್ಣೆ ಎಲ್ಲ ಗೊತ್ತಿರುತ್ತೆ ನೋಡಿ, ಇದು ಬೀಜ. ಇದನ್ನು ಎಲ್ಲರೂ ಅವರವರ ಮನೆಯಲ್ಲಿ ಶಬ್ಬತ್ ಅಂತ ಬರುತ್ತಲ್ಲ, ಶುಕ್ರವಾರ ಶನಿವಾರ ಅವರಿಗೆ ಹಬ್ಬ ಥರ ಇರುತ್ತೆ ಇಲ್ಲಿ ಜನರಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ, ಊಟ ಆದ ತಕ್ಷಣ ಇದನ್ನು ತಿಂದೇ ತಿಂತಾರೆ. ತುಂಬ ಹೆಲ್ತಿ ಅಂತ ಇದು, ತಿಂದೇ ತಿಂತಾರೆ. ಇದು ಎಲ್ರಿಗೂ ತಿನ್ನಕ್ಕಾಗಲ್ಲ, ಇಲ್ಲಿ ಬಂದು ಕಲಿಬೇಕಷ್ಟೆ. ನೀವೇನಾದರೂ ತಿಂದರೆ ಅದೇನಾಗುತ್ತೆ ಅಂದರೆ ಹುಡಿ ಹುಡಿ ಆಗಿ ಹೋಗುತ್ತೆ. ನಾನೀಗ ನಿಮಗೆ ತೋರಿಸ್ತೇನೆ ಹೇಗೆ ತಿನ್ನೋದು ಅಂತ. ಇದು ಹೀಗೆ ತಿಂದರೆ ಏನು ಬರಲ್ಲ ಇದರಲ್ಲಿ. ಇದನ್ನು ಹೇಗೆ ಹೇಗೆ ತಿನ್ನೋದಂದರೆ, ಇದು ಬೀಜ ಇರುತ್ತಲ್ಲ, ಇದ್ರದ್ದು ತುದಿಯನ್ನು ಸ್ಟ್ರೈಟ್ ಆಗಿ ಹೀಗೆ ಮಾಡಬೇಕು ನೋಡಿ, ಇಡೀಯಲ್ಲಿ ಬರುತ್ತೆ. ಆಮೇಲೆ ಆ ಹಲ್ಲಲ್ಲಿ ಈ ಬೀಜವನ್ನು ಹೀಗೆ ತಿನ್ನೋದು ನೋಡಿ, ಫುಲ್ಲು ಕರೆಕ್ಟ್ ಆಗಿದೆ, ಏನು ಹುಡಿ ಆಗಲ್ಲ. ಬಟ್ ಇಲ್ಲಿ ಬಂದಾಗ ನಾನು ತಿಂತಾ ಇದ್ರೆ ಎಲ್ಲರೂ ನನಗೆ ಕೊಡ್ತಾ ಇದ್ರು. ನಾನು ಏನು ಮಾಡ್ತಾ ಇದ್ದೆ ಅಂದರೆ, ನಾನೊಂದು ಹುಚ್ಚಿ, ನಾನು ಹೀಗೆ ತಿಂತಾ ಇದ್ದೆ. ಅದರದ್ದು ಬೀಜ ನನಗೆ ಸಿಗ್ತಾನೆ ಇರಲಿಲ್ಲ. ಸೊ ಮತ್ತೆ 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 ಅವರ ಹತ್ರ ಕೇಳಿ ನಾನು ಕಲಿತೆ ಹೇಗೆ ತಿನ್ನೋದು ಅಂತ. ಹಾಗೆಯೇ ಅದು ಬೂದುಕುಂಬಳ ಬೀಜ ಚಿಕ್ಕದು ಬರುತ್ತಲ್ಲ, ಅದು ಸಹ ಹಾಗೆ ನೀವು ಕಚ್ಚಿದ ತಕ್ಷಣ ಅದು ಹುಡಿ ಹುಡಿ ಆಗುತ್ತೆ, ನಮಗೆ ತಿನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದಮೇಲೆ ಇದನ್ನು ಸ್ಟ್ರೈಟ್ ಹೀಗೆ, ಇದು ಹೀಗೇನೆ ಉಳಿತದೆ, ಹುಡಿ ಆಗಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಹೆಲ್ತಿ ಅಂತ. ಇಲ್ಲಿ ಎಲ್ಲರೂ ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ಎಲ್ಲರೂ ಶುಕ್ರವಾರ ಶನಿವಾರ ತಿಂದೇ ತಿಂತಾರೆ ಇಲ್ಲಿ ಅವರು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.